ಬೆಂಗಳೂರಿಗೆ ಬಂದು ಮೊಸಳೆ ಕಣ್ಣೀರು ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ. ಚುನಾವಣೆ ಅಕ್ರಮ ನಡೆದಿದೆ ಅಂತ. ನಾನು ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಳೆದ 24 ತಿಂಗಳಲ್ಲಿ ಕರ್ನಾಟಕದಲ್ಲಿ 2,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಯಾಕೆ ಕರ್ನಾಟಕಕ್ಕೆ ಬರಲಿಲ್ಲ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಳಪೆ ಔಷಧಿಯನ್ನು ಕೊಟ್ಟು ಗರ್ಭಿಣಿಯರು ಮತ್ತೆ ಬಾಣಂತಿ ಮಹಿಳೆಯರು, ನವಜಾತ ಶಿಶುಗಳು ಮರಣ ಹೊಂದಾಗ ತಾವು ಯಾಕೆ ಕರ್ನಾಟಕಕ್ಕೆ ಬರಲಿಲ್ಲ? ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಸುಮಾರು 50ಕ್ಕೂ ಹೆಚ್ಚು ಜನ ಸಾವಿಗೀಡಾದಾಗ ಆತ್ಮಹತ್ಯೆಯನ್ನು ಮಾಡಿಕೊಂಡಾಗ ತಾವು ಯಾಕೆ ಬರಲಿಲ್ಲ? IPL ವಿಜಯೋತ್ಸವ ಏನು ಅವರು ಇದು RCB ಗೆದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಾವೇ ಗೆದ್ದಂಗೆ ವಿಧಾನಸೌಧ ಮುಂದೆ ಮೆಟ್ಲ ಮೇಲೆ ಒಂದು ವಿಜಯೋತ್ಸವನ ಆಚರಿಸಿಕೊಂಡು 11 ಜನ ಯಾರು ಸಾವಿಗೀಡಾದಾಗ ತಾವು ಯಾಕೆ ಕರ್ನಾಟಕಕ್ಕೆ ಬರಲಿಲ್ಲ? ನಾಳೆ ಇವ್ರು ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕಕ್ಕೆ ಬಿಹಾರ ಎಲೆಕ್ಷನ್ ಒಂದು 2-3 ತಿಂಗಳಲ್ಲಿ ಬರ್ತಾ ಇದೆ. ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಅವ್ರು ಗೊತ್ತಾಗಿ ಈಗಾಗ್ಲೇನೆ ಡ್ರಾಮಾ ಮಾಡ್ಲಿಕ್ಕೆ ಇವ್ರು ಇವತ್ತು ಬರ್ತಾ ಇದ್ದಾರೆ. ಯಾವಾಗ ಕಾಂಗ್ರೆಸ್ ಅಧಿಕಾರ ಎಲೆಕ್ಷನ್ಗಳು ಗೆಲ್ತದೋ ಅದು ಪ್ರಜಾಪ್ರಭುತ್ವದ ಒಂದು ವಿಜಯೋತ್ಸವ ಎಂದು ಬಣಿಸ್ತಾರೆ. ಯಾವತ್ತು ಅವ್ರು ಸೋಲ್ತಾರೋ ಅದು ಐದರ್ EVM ಮೇಲೂ ಬೇರೆ ಯಾರ ಮೇಲೆಲ್ಲ ಆರೋಪ ಮಾಡುವಂಥದ್ದು ತಮಗೆ ಗೊತ್ತಿರುವಂತದ್ದೇ ವಿಷಯ. ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಆಗಸ್ಟ್ 5ನೇ ತಾರೀಕು. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ. ನಾನು ಅವರು ಸಿದ್ದರಾಮಯ್ಯನವ್ರಿಗೆ ಅವರು ಹೇಳಿ ಒಂದು ಸ್ವಲ್ಪ ಹೆಚ್ಚಿನ ಹಣವನ್ನು ಮಾಸ್ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಹಣ ಕೊಡ್ಲಿ ಅಂತ ಕೂಡ ನಾನು ಅವ್ರನ್ನ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ 2013ರಿಂದ ಇವತ್ತು 25ನೇವರೆಗೂ ಸುಮಾರು 90 ಚುನಾವಣೆಗಳನ್ನು ಸೋಲಿದ್ದಾರೆ ಕಾಂಗ್ರೆಸ್. ಅವರ ನೇತೃತ್ವದಲ್ಲಿ ಯಾವುದೇ ಒಂದು ಚುನಾವಣೆ ಹೋದ್ರೂ ಕೂಡ ಎಲ್ಲವನ್ನು ಕೂಡ ಕಾಂಗ್ರೆಸ್ ಸೋತ್ಕೊಳ್ಳದೆ ಬಂದಿರೋದು ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗಿದೆ. ಇವತ್ತು ಮುಂಬರುವ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಸೋಲ್ತಾರೆ ಅಂತ ಕೂಡ ಕಾಂಗ್ರೆಸ್ ಅವ್ರಿಗೆ ಗೊತ್ತಿದೆ. ಇವತ್ತು ಚುನಾವಣೆ ಅಕ್ರಮ ಆಗಿದೆ ಅಂತ ಇವತ್ತು ಬೆಂಗಳೂರು ಸೆಂಟ್ರಲ್ ನಲ್ಲಿ ಹೇಳ್ತಾ ಇದ್ದಾರೆ. ಮಹದೇವಪುರ ಇರ್ಬೋದು, ರಾಜಾಜಿನಗರ ಇರ್ಬೋದು, ಇವೆಲ್ಲವಲ್ಲೂ ಕೂಡ ಇವರಿಗೆ ಯಾರು ಸೋತಂತ ಅಭ್ಯರ್ಥಿ ಆಗಲಿ ಕಾಂಗ್ರೆಸ್ ಪಕ್ಷದವರು 45 ದಿನಗಳ ಒಳಗಡೆ ಹೋಗಿ ಕೋರ್ಟ್ಗೆ ಕೊಟ್ಟಿದ್ರೆ ಇವತ್ತು ಯಾವ್ದು ಕೋರ್ಟ್ ಅಲ್ಲಿ ನಾವು ಸಾಬೀತು ಮಾಡ್ತಿದ್ವಿ ಅದು ಅಕ್ರಮ ಆಗಿದೆಯಾ ಇಲ್ಲ ಅಂತ. ಇವ್ರ ಹತ್ರ ಯಾವುದೇ ಒಂದು ಸಬೂಬು ಇಲ್ದಿರೋದಕ್ಕೋಸ್ಕರ ಇವರು ಹೋಗಿಲ್ದೇ ಇರೋದು ಒಂದು ಇದೇ ಗೊತ್ತಾಗುತ್ತೆ ಇವರು ಒಂದು ಡ್ರಾಮಾ ಅಂತ ಹೇಳಿ. ಇವತ್ತು ಇವ್ರ ಹತ್ರ ಯಾವುದೇ ಒಂದು ಪ್ರೂಫ್ ಇಲ್ದೇ ಇರೋದ್ರಿಂದ ಇವತ್ತು ಇವರು ಬಂದು ರೋಡ್ಗಿಳಿದು ಇವತ್ತು ಒಂದು ಡ್ರಾಮಾ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಕೂಡ ನಾನು ಹೇಳಿರ್ತೀನಿ. ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಳೆದ 3 ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ 3 ಅಂಕಿ ದಾಟಲಿಕ್ಕೆ ಆಗಲಿಲ್ಲ. ಯಾವತ್ತೂ ಕೂಡ 100 ನಂಬರ್ ಕ್ರಾಸ್ ಮಾಡಲಿಲ್ಲ. ಮುಂಬರುವ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಒಂದು ರಾಹುಲ್ ಗಾಂಧಿಯ ಒಂದು ನೇತೃತ್ವದಲ್ಲಿ ಅದು ಮುಳುಗುವ ಹಡಗು ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಮಹದೇವಪುರ ಮತ್ತೆ ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಯಾವ್ಯಾವ್ದು ಕ್ಷೇತ್ರಗಳಿದಾವೋ ಎಲ್ಲವೂ ಕೂಡ ಇವತ್ತು ವೋಟರ್ಸ್ ಅಲ್ಲಿ ಇನ್ಕ್ರೀಸ್ ಆಗೋದು ಸಹಜ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಯಾರು ಕೋರ್ ಏರಿಯಾ ಇದೆಯೋ ಅಲ್ಲಿ ವೋಟ್ರು ಆಗ ಜನಸಂಖ್ಯೆ ಇನ್ಕ್ರೀಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾವುದೇ ಇದ್ರೂ ಕೂಡ ಎಲ್ಲವೂ ಕೂಡ ಇವತ್ತು ನಿಮ್ಗೆ ಇನ್ಕ್ರೀಸ್ ಆಗುವಂಥದ್ದು ಔಟ್ಸ್ಕರ್ಟ್ಸ್ ಅಲ್ಲಿ. ಅದೇ ರೀತಿ ಇವತ್ತು ಮಹದೇವಪುರದಲ್ಲೂ ಕೂಡ ಇವತ್ತು ಇನ್ಕ್ರೀಸ್ ಆಗಿದೆ. 6,75,000 ಮತದಾರರಿದ್ದಾರೆ. ಇದೇ ರೀತಿ ಸರ್ವಜ್ಞ ನಗರದಲ್ಲೂ ಕೂಡ ಇನ್ಕ್ರೀಸ್ ಆಗಿದ್ದಾರೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.